ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಭಾರತ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಹಾ ಸಾಮ್ರಾಜ್ಯದ ಹುಟ್ಟು, ಬೆಳವಣಿಗೆ ಮತ್ತು ಪತನದ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ಸೊ ಆರಂಭದಾಗಿ ನೋಡೋದಾದರೆ 1336ರಲ್ಲಿ ಇಬ್ಬರು ಸಹೋದರರು ಹರಿಹರ ಮತ್ತು ಬುಕ್ಕರಾಯ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರ ರಾಜಧಾನಿ ಇಂದಿನ ಹಂಪಿಯಾಗಿತ್ತು. ತುಂಗಭದ್ರಾ ನದಿಯ ತೀರದಲ್ಲಿ ಇವರ ಈ ನಗರವನ್ನು ತಂತ್ರಜ್ಞಾನ ಮತ್ತು ರಕ್ಷಣೆಗೆ ಸೂಕ್ತವಾಗಿತ್ತು. ಬೆಳವಣಿಗೆ: ವಿಜಯನಗರ ಸಾಮ್ರಾಜ್ಯದ ಬೇಗನೆ ಶಕ್ತಿಶಾಲಿಯಾಗಿ ಬೆಳೆಯಿತು. ವ್ಯಾಪಾರ, ಕೃಷಿ ಮತ್ತು ಕಲೆಗಳಲ್ಲಿ ಇದು ಅತ್ಯಂತ ಮುಂದುವರಿತು. ವಿದೇಶಿ ವ್ಯಾಪಾರಿಗಳಿಗೆ ಇಲ್ಲಿ ಬಂದು ವಸ್ತುಗಳನ್ನು ಖರೀದಿಸುತ್ತಿದ್ದರು. ಹಂಪಿ ನಗರವು ಈ ಸಮಯದಲ್ಲಿ ವಿಶ್ವದ ಶ್ರೀಮಂತ ನಗರದಲ್ಲಿ ಒಂದಾಗಿತ್ತು. ಸುವರ್ಣಯುಗ: ಈ ಸಾಮ್ರಾಜ್ಯದ ಸುವರ್ಣಯುಗ ಬಂದದ್ದು ಕೃಷ್ಣದೇವರಾಯರ ಕಾಲದಲ್ಲಿ. ಅವರು ಮಹಾನ್ ಯೋಧ ಮತ್ತು ಜ್ಞಾನಿಯಾಗಿದ್ದರು. ಅವರ ಕಾಲದಲ್ಲಿ ಕೃಷಿ ಅಭಿವೃದ್ಧಿ ಆಯಿತು, ಸಾಹಿತ್ಯ ಮತ್ತು ಕಲೆ ಬೆಳೆಯಿತು, ರಾಜ್ಯವು ಅತ್ಯಂತ ಶಕ್ತಿಶಾಲಿಯಾಯಿತು. ಅವರು ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಉತ್ತೇಜನ ನೀಡಿದರು. ಪತನ: ಆದರೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇರುತ್ತದೆ. 1565ರಲ್ಲಿ ತಾಳಿಕೋಟೆ ಕದನ ಎಂಬ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾರತ ಸುಲ್ತಾನರ ವಿರುದ್ಧ ಹೋರಾಡಿ ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋತಿತು. ನಂತರ ಹಂಪಿ ನಗರ ದಾಳಿ ಮಾಡಿ ನಾಶ ಮಾಡಲಾಯಿತು. ಇಂದಿನ ಸ್ಥಿತಿ: ಇದು ಹಂಪಿಯಲ್ಲಿ ಉಳಿದಿರುವ ಅವಶೇಷಗಳು ಆ ಮಹಾ ಸಾಮ್ರಾಜ್ಯ ವೈಭವವನ್ನು ತೋರಿಸುತ್ತದೆ. ಇಂದು ಯುನೆಸ್ಕೋ ವಿಶ್ವ ಪಾರಂಪರ್ಯದಲ್ಲಿ ತಾಣವಾಗಿ ಹಂಪಿ ನಮಗೆ ಗುರುತಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯವು ನಮ್ಮ ಭಾರತ ಇತಿಹಾಸದ ಒಂದು ಅಮೂಲ್ಯ ಅಧ್ಯಾಯ. ಇನ್ನಷ್ಟು ಶಿಕ್ಷಣ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ.